ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಶ್ರೀ ಯಲ್ಪಾರಟ್ಟಿ ಅರಣ್ಯ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಎಲ್ಲರಿಗೂ ಈ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆದ ಕಾರಣ ಜಾತ್ರೆಯಲ್ಲಿ ವಿಡಿಯೋ ಮಾಡೋಕ್ಕೆ ಹೋದರೆ ಅಲ್ಲಿ ದೇವರ ದರ್ಶನವೂ ಕೂಡ ಆಗಲ್ಲ. ಆ ಕಾರಣ ನಾನು ಜಾತ್ರೆ ಮುಗಿದ 2-3 ದಿನದ ಮೇಲೆ ಬಂದು ಈ ಅರಣ್ಯ ಸಿದ್ದೇಶ್ವರ ದೇವಸ್ಥಾನವನ್ನು ನಿಮಗೆ ತೋರಿಸಲು ಪ್ರಯತ್ನ ಪಟ್ಟಿದ್ದೇನೆ. ದಯವಿಟ್ಟು ಈ ವಿಡಿಯೋನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಚಾಲು ಮಾಡ್ತಾಯಿದ್ದೇನೆ. ಹಾಗಾದರೆ ಬನ್ನಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನವು ನೋಡಲು 2 ಕಣ್ಣುಗಳು ಕೂಡ ಸಾಲದು. ಈ ದೇವಸ್ಥಾನಕ್ಕೆ 3 ಮಹಾದ್ವಾರಗಳಿವೆ. ಈ ದೇವಸ್ಥಾನದಲ್ಲಿ ಗಣಪತಿ, ಆಂಜನೇಯ ಹಾಗೆ ನವಗ್ರಹ ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗೆ ಮಹಾದೇವನ ಮಂದಿರವು ಕೂಡ ಈ ದೇವಸ್ಥಾನದಲ್ಲಿ ಇದೆ. ಹಾಗೆ ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಬರುವ ಸರಾಸರಿ 2-5 ಲಕ್ಷ ಜನಸಾಗರ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಜಾತ್ರೆ ನೋಡಲು ಸಹಸ್ರಾರು ಜನರು ಎಲ್ಲ ಕಡೆಯಿಂದ, ಎಲ್ಲ ದೇಶಗಳಿಂದ, ವಿದೇಶಗಳಿಂದ ಬಂದು ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಜಾತ್ರೆ ನೋಡಲು 2 ಕಣ್ಣುಗಳು ಕೂಡ ಸಾಲದು. ಈ ದೇವಸ್ಥಾನದ ಸುತ್ತಮುತ್ತಲು ನೋಡಲು ಅತಿ ಚೆನ್ನಾಗಿದೆ. ನೋಡಿ, ಈ ವಿಘ್ನೇಶ್ವರನ ಮಂದಿರ ನೋಡಿ, 2010ರಲ್ಲಿ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಸ್ಥಾಪನೆ ಮಾಡಿದಾರಪ್ಪ ಅಂತಂದರೆ, ಈ ಯಲ್ಪಾರಟ್ಟಿ ಊರಿನ ಜನರು ಎಲ್ಲರೂ ಕೂಡಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದರೆ ಆಂಜನೇಯನ ದೇವಸ್ಥಾನ, ಹಾಗೆ ಗಣಪತಿಯ ದೇವಸ್ಥಾನ, ನವಗ್ರಹ ದೇವಸ್ಥಾನ ಇದೇ ಸ್ಥಳದಲ್ಲಿದೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಹಾಗೆ ಇಲ್ಲೇ ಸಮೀಪದಲ್ಲೇ ಇವಾಗ ತೋರಿಸ್ತೀನಿ, ಇಲ್ಲೇ ಇದೆ. ಆಂಜನೇಯ ದೇವಸ್ಥಾನ ಕೂಡ ಇಲ್ಲಿದೆ. ಇದು ನೋಡಿ, ನವಗ್ರಹ ಅಂದರೆ ಎಲ್ಲ 9 ದೇವಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ದೇವರ ದರ್ಶನವನ್ನು ಪಡೆಯಲಿ ಅಂತ ಈ ಯಲ್ಪಾರಟ್ಟಿಯ ಜನರು ಸ್ಥಾಪನೆ ಮಾಡಿದ್ದಾರೆ. ನೋಡಲು ಸ್ನೇಹಿತರೆ ತುಂಬ ಚೆನ್ನಾಗಿದೆ. ನೋಡಿ, ಇದು ಆಂಜನೇಯನ ದೇವಸ್ಥಾನ. ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಬರ್ತಾರಂತ ಹೇಳಿ ಆಂಜನೇಯನ ದೇವಸ್ಥಾನ ಕೂಡ ಇಲ್ಲಿ 2010ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಯಾವಾಗಾದರೂ ಒಂದು ಸಲ ಬಂದರೆ ಸ್ನೇಹಿತರೆ, ದಯವಿಟ್ಟು ಈ ಯಲ್ಪಾರಟ್ಟಿಯ ಜಾತ್ರೆಗೆ ಭೇಟಿ ಕೊಡಿ. ಇದು ನೋಡಿ, ಇದು ಅಲಕ್ನೂರು ಕರಿಸಿದ್ದೇಶ್ವರ ದೇವಸ್ಥಾನ. ಯಲ್ಪಾರಟ್ಟಿ ಮುಗಿಸ್ಕೊಂಡು ಅಲ್ಲಿ ಕೂಡ ಬಂದಿದ್ವಿ. ಇವರು ಸ್ವಾಮಿಗಳು. ನೋಡಿ ಸ್ನೇಹಿತರೆ, ಜಾತ್ರೆಯಲ್ಲಿ ಹೇಗಿರುತ್ತೆ ಅಂತ. ಈ ಜಾತ್ರೆಯಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ, ಅಷ್ಟು ಜನ ಇರ್ತಾರೆ. ಅದಕ್ಕಾಗಿ ಸ್ನೇಹಿತರೆ, ನಾನು ಜಾತ್ರೆ ಮುಗಿಸಿ 5-6 ದಿನಗಳ ನಂತರ ಬಂದು ಈ ಜಾತ್ರೆಯನ್ನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.